ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಕನ್ನಡ ಸಾಹಿತ್ಯದ ಕನ್ನಡ ಭಾಷೆಯ ಪ್ರಥಮಗಳ ಮಾಲಿಕೆಯಲ್ಲಿ ಭಾಗ 5ರಲ್ಲಿ ವಿವಿಧ ಪ್ರಥಮಗಳ ಕುರಿತಾದಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ, ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಉಪಯುಕ್ತ ಎನ್ನುವುದನ್ನು ಭಾವಿಸಿ ಕನ್ನಡದ ಪ್ರಥಮಗಳನ್ನು ತಮಗೆ ನಾನು ತಿಳಿಸಲ್ಪಡ್ತಾ ಇದ್ದೀನಿ. ಪ್ರಥಮಗಳಲ್ಲಿ ಜ್ಯೋತಿಷ್ಯ ಗ್ರಂಥ ಯಾವುದು, ಗಣಿತಶಾಸ್ತ್ರ ಗ್ರಂಥ ಯಾವುದು, ಮೊದಲ ಕಾವ್ಯ ಯಾವುದು, ಮೊದಲ ಗದ್ಯ ಕೃತಿ ಯಾವುದು, ಈ 4 ಪ್ರಥಮಗಳ ಕುರಿತಾದಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಕೇವಲ ಪ್ರಥಮ ಯಾವುದು ಎಂಬ ವಿಚಾರ ಅಲ್ಲ, ಅದು ಪ್ರಥಮ ಏಕೆ, ಹೇಗೆ, ಅದರ ವೈಶಿಷ್ಟ್ಯತೆ ಏನು, ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಥಮಗಳ ಮಾಹಿತಿ ತಮಗೆ ಪರಿಪಕ್ವ ಆಗುತ್ತೆ. ಹಾಗಾಗಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು, ನೇಮಕಾತಿ ಪ್ರಕಟಣೆಗಳು ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಇಚ್ಛೆ ಇದ್ದರೆ ಪೂರ್ಣವಾಗಿ ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ, ಕನ್ನಡದ ಪ್ರಥಮಗಳ ಕುರಿತಾದಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜಾತಕ ತಿಲಕ. ಇದನ್ನು ರಚನೆ ಮಾಡಿದಂತಹ ರಚನೆಕಾರರು ಶ್ರೀಧರ ಆಚಾರ್ಯ. ರಚನೆಯ ಕಾಲ 1049. ಜಾತಕ ತಿಲಕ ಎಂದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥವಾಗಿದೆ. ವ್ಯಕ್ತಿಯ ಹುಟ್ಟುವ ನಕ್ಷತ್ರ ಮತ್ತು ದಿನದ ಗಳಿಗೆಯನ್ನು ಆಧರಿಸಿ ಭವಿಷ್ಯವನ್ನು ಅಂದಾಜಿಸಲು ತಿಳಿಸಲ್ಪಡತಕ್ಕಂತಹ ಗ್ರಂಥವಾಗಿದ್ದು, ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜಾತಕ ತಿಲಕ ಎಂದರೆ ಜ್ಯೋತಿಷ್ಯದ ಪಠ್ಯ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುವ ಹಣೆಯ ಗುರುತು ಎರಡನ್ನು ಸೂಚಿಸಲಾಗುತ್ತದೆ. ಇದು ಕನ್ನಡ ಸಾಹಿತ್ಯದ ಮೊದಲ ಜ್ಯೋತಿಷ್ಯ ಗ್ರಂಥವಾಗಿದೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲ್ಪಟ್ಟಿದೆ. ಇನ್ನು ಎರಡನೇದಾಗಿ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವ್ಯವಹಾರ ಗಣಿತ. ಇದರ ರಚನೆಕಾರರು ರಾಜ್ಯಾದಿತ್ಯ. ರಚನೆಯ ಕಾಲ 12 ಮತ್ತು 13ನೇ ಶತಮಾನದ ಸಂಧಿಯ ಸಮಯ. ವ್ಯವಹಾರ ಗಣಿತದ ವಿಷಯ ವಸ್ತು ವ್ಯಾಪಾರ ವ್ಯವಹಾರಗಳಿಗೆ ಅಗತ್ಯವಾದ ಗಣಿತಶಾಸ್ತ್ರವಾಗಿದ್ದು, ಕರ್ನಾಟಕದ ಕನ್ನಡ ಮೊದಲ ಗಣಿತಶಾಸ್ತ್ರದಲ್ಲಿ ಇದು ಕೃತಿಯು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಕನ್ನಡ ಸಾಹಿತ್ಯದಲ್ಲಿ ರಚನೆಯಾಗಿರತಕ್ಕಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಗಣಿತಶಾಸ್ತ್ರ ಗ್ರಂಥ ಅತ್ಯಂತ ಮೌಲಿಕವಾದಂತಹ ಸ್ಥಾನಮಾನವನ್ನು ಕನ್ನಡ ಸಾಹಿತ್ಯದಲ್ಲಿ ಪಡೆದುಕೊಂಡಿದೆ ಅನ್ನುವುದನ್ನು ಮರೆಯುವಂತಿಲ್ಲ. ಈ ಗಣಿತಶಾಸ್ತ್ರವನ್ನು ರಚನೆ ಮಾಡಿದಂತಹ ಕವಿ ಹೊಯ್ಸಳ ರಾಜನಾದ ಇಮ್ಮಡಿ ಬಲ್ಲಾಳನ ಆಸ್ಥಾನದಲ್ಲಿ ಆಶ್ರಯ ಪಡೆದುಕೊಂಡಿದ್ದನು ಎಂಬ ವಿಷಯ ಈ ಒಂದು ಗ್ರಂಥದಿಂದ ನಮಗೆ ತಿಳಿದು ಬರುತ್ತದೆ. ಇದರಲ್ಲಿ ಪ್ರಮೇಯಗಳು, ಸಂಖ್ಯಾರಾಶಿ, ಭಿನ್ನರಾಶಿ, ಅಂಕಗಣಿತ ಮುಂತಾದ ವಿಷಯಗಳನ್ನು ಒಳಗೊಂಡಿದೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಗಣಿತಶಾಸ್ತ್ರ ಗ್ರಂಥ ಎಂದರೆ ಅದು ವ್ಯವಹಾರ ಗಣಿತ ಅನ್ನುವುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಲಿಕ್ಕೆ ಈ ಒಂದು ಮಾಹಿತಿ ಸೂಕ್ತ ಎಂದು ಭಾವಿಸುತ್ತೇನೆ. ಇನ್ನು ಕನ್ನಡದ ಮೊದಲ ಕಾವ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆದಿಪುರಾಣ. ಈ ಆದಿಪುರಾಣ ಕಾವ್ಯವನ್ನು ರಚನೆ ಮಾಡಿದಂತಹ ಕವಿ ಆದಿಕವಿ ಪಂಪ. ಕನ್ನಡ ಸಾಹಿತ್ಯದಲ್ಲಿ ಪಂಪನ ಹೆಸರು ಅತ್ಯಂತ ಶ್ರೇಷ್ಠ. ಹೊಸ ಕಾವ್ಯಗಳ ರಚನೆಗೆ, ಹೊಸ ವಿಚಾರಗಳ ರಚನೆಗೆ, ಆಗಮಿಕ ಮತ್ತು ಲೌಕಿಕ ಕಾವ್ಯಗಳನ್ನು ರಚನೆ ಮಾಡಿದಂತಹ ಹೆಗ್ಗಳಿಕೆ ಕವಿ ಪಂಪನಿಗೆ ಸಲ್ಲುತ್ತದೆ. ಮೊದಲ ಕಾವ್ಯವಾಗಿರ್ತಕ್ಕಂತಹ ಆದಿಪುರಾಣ ಇದೊಂದು ಆಗಮಿಕ ಕಾವ್ಯ, ಅರ್ಥಾತ್ ಜೈನ ಧರ್ಮದ ವಿಚಾರಗಳನ್ನು ತಿಳಿಸಲ್ಪಡತಕ್ಕಂತಹ ಕಾವ್ಯ ಗ್ರಂಥವಾಗಿದ್ದು, ಇದರ ರಚನೆಯ ಕಾಲ ಕ್ರಿಸ್ತಶಕ 942. ಕಾವ್ಯದ ಸ್ವರೂಪ ಚಂಪೂ ಕಾವ್ಯವಾಗಿದ್ದು, ಈ ಒಂದು ಕಾವ್ಯದಲ್ಲಿ
ಖ್ಯಾತ ಕರ್ನಾಟಕ ವೃತ್ತಗಳನ್ನು, ಕಂದ ಕಾವ್ಯಗಳನ್ನು, ತ್ರಿಪದಿಗಳನ್ನು, ರಗಳೆಯನ್ನು ಅಲ್ಲಲ್ಲಿ ಬಳಸಿಕೊಳ್ಳಲಾಗಿತ್ತು. ಜೈನ ಧರ್ಮದ ಮೊದಲ ತೀರ್ಥಂಕರನಾಗಿರ್ತಕ್ಕಂತಹ ಋಷಭನಾಥ ಅರ್ಥಾತ್ ಆದಿದೇವ, ಈತನ ಜೀವನ ಚರಿತ್ರೆಯನ್ನು 10 ಬವಾವಳಿಗಳಲ್ಲಿ ತಿಳಿಸಲಾಗಿದೆ. ಒಟ್ಟು 16 ಆಶ್ವಾಸಗಳಲ್ಲಿ ಆದಿಕವಿ ಪಂಪನು ಮೊದಲ ಕಾವ್ಯವನ್ನು ರಚಿಸಲ್ಪಟ್ಟಿದ್ದು, ಕಾವ್ಯದ ಮೊದಲ ಭಾಗ ಆದಿದೇವನಿಗೆ ಸಂಬಂಧಿಸಿದರೆ, ಎರಡನೇ ಭಾಗದಲ್ಲಿ ಆದಿದೇವನ ಮಕ್ಕಳಾಗಿರ್ತಕ್ಕಂತಹ ಭರತ ಬಾಹುಬಲಿಯರ ಯುದ್ಧ ಪ್ರಸಂಗವನ್ನು ಅತ್ಯಂತ ಶ್ರೇಷ್ಠವಾಗಿ ಆದಿಕವಿ ಪಂಪ ಚಿತ್ರಿಸಿದ್ದಾನೆ. ಇದು ಆದಿಪುರಾಣದ ವೈಶಿಷ್ಟ್ಯವಾಗಿದೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಕನ್ನಡ ಸಾಹಿತ್ಯದಲ್ಲಿ ಆದಿಕವಿ ಪಂಪನಿಗೆ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಸ್ಥಾನಮಾನವನ್ನು ಕನ್ನಡ ಸಾಹಿತ್ಯ ಪರಂಪರೆ ಕೊಟ್ಟಿರುವುದನ್ನು ನಾವು ಸ್ಮರಿಸಬೇಕಾಗುತ್ತದೆ. ಈತನ ಲೌಕಿಕ ಆಗಮಿಕ ಕಾವ್ಯಗಳ ಮೂಲಕವಾಗಿ 21ನೇ ಶತಮಾನದಲ್ಲಿಯೂ ಕವಿ ಪಂಪನ ಪಠ್ಯಗಳು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಹಾಗೂ ಪದವಿ ಹಂತದ ಸ್ನಾತಕೋತ್ತರ ಪದವಿ ಹಂತದ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಆದಿಕವಿ ಪಂಪನ ಪಠ್ಯಗಳನ್ನು ಇಂದಿಗೂ ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಕರ್ನಾಟಕ ಸರ್ಕಾರ ಆದಿಕವಿ ಪಂಪನ ಹೆಸರಿನಲ್ಲಿ ಸಾಹಿತ್ಯಿಕ ಕ್ಷೇತ್ರಕ್ಕೆ ಸಾಧನೆ ಮಾಡಿದಂತಹ ಕವಿಗಳಿಗೆ ಪಂಪ ಪ್ರಶಸ್ತಿಯನ್ನು ಭಾಜನ ಮಾಡುತ್ತದೆ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಗದ್ಯ ಕೃತಿ ಯಾವುದು? ಈ ಒಂದು ಪ್ರಶ್ನೆಗೆ ಉತ್ತರ ಒಡ್ಡಾರಾಧನೆ. ಇದನ್ನು ರಚನೆಕಾರರು ಶಿವಕೋಟಾಚಾರ್ಯ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. ಹಲವಾರು ವ್ಯಕ್ತಿಗಳಿಂದ ಸಂಶೋಧಿಸಲ್ಪಟ್ಟಂತಹ ಒಡ್ಡಾರಾಧನೆ ಕೃತಿ ಇದು ಕನ್ನಡ ಸಾಹಿತ್ಯದ ಮೊದಲ ಗದ್ಯ ಕೃತಿ ಆಗಿದೆ. ಇದರ ರಚನೆಯ ಕಾಲ ಕ್ರಿಸ್ತಶಕ 920. ಒಡ್ಡಾರಾಧನೆ ಕೃತಿಯಲ್ಲಿ 19 ಕಥೆಗಳನ್ನು ಒಳಗೊಂಡಿದ್ದು, ಇದೊಂದು ಉಪಸರ್ಗಿಗಳ ಕಥೆ ಎಂದು ತಿಳಿದು ಬರುತ್ತದೆ. ಉಪಸರ್ಗ ಎಂದರೆ ತಪಸ್ಸಿಗೆ ಅಡ್ಡಿ ಉಂಟು ಮಾಡುವಂತಹ ಪ್ರಸಂಗ. ಒಡ್ಡಾರಾಧನೆ ಕೃತಿ ಇತ್ತೀಚೆಗೆ ಸಂಶೋಧನೆಯ ಪ್ರಕಾರ ಬ್ರಾಜಿಷ್ಣು ಕವಿಯಿಂದ ರಚಿಸಲ್ಪಟ್ಟಿದೆ ಎಂದು ಸಂಶೋಧನಾ ವಲಯದಲ್ಲಿ ಕೇಳುಬರುವ ಧ್ವನಿಯಾಗಿದೆ. ಇದೊಂದು ಜೈನ ಧರ್ಮದಲ್ಲಿ ತಪಸ್ಸಿಗೆ ಬರುವಂತಹ ಜೈನ ಅನುಯಾಯಿಗಳು ಅರ್ಥಾತ್ ಶಲಾಕ ಪುರುಷರು, ಇತರ ಜೈನ ಭಿಕ್ಷುಕರು ಕೈಗೊಳ್ಳುವಂತಹ ಒಂದು ತಪಸ್ಸಾಗಿದ್ದು, ಆ ತಪಸ್ಸಿಗೆ ಸಂಬಂಧಿಸಿದಂತಹ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡು ಜೈನ ಧರ್ಮದ ನೀತಿಯ ಅನ್ವಯವಾಗಿ ಯಾವ ರೀತಿಯಾಗಿ ಭೋಗ ಜೀವನದಿಂದ ತ್ಯಾಗ ಜೀವನವನ್ನು ಪಡೆದುಕೊಂಡು ಮುಕ್ತಿ ಸಾಧನೆಯನ್ನು ಮಾಡುವಂತಹ ಅನೇಕ 19 ಕಥೆಗಳಲ್ಲಿ ಉಪಕಥೆಗಳನ್ನು ತಿಳಿಸುವಂತಹ ಕಾವ್ಯ ಚಾಕಚಕ್ಯತೆ, ಕವಿ ಪ್ರತಿಭೆ ಈ ಒಂದು ಕಾವ್ಯದಲ್ಲಿ ನಮಗೆ ಅರ್ಥಾತ್ ಗದ್ಯ ಕೃತಿಯಲ್ಲಿ ಕಂಡುಬರುತ್ತದೆ. 19 ಕಥೆಗಳು ವೈಶಿಷ್ಟ್ಯಪೂರ್ಣವಾಗಿದ್ದು, ಪ್ರತಿಯೊಂದು ಕಥೆಯ ಆರಂಭದಲ್ಲಿ ಭರತಖಂಡ ಎಂಬ ಪದದೊಂದಿಗೆ ಕಥೆಯನ್ನು ಆರಂಭ ಮಾಡುತ್ತಿದ್ದು, ಕಥೆಯ ಹಂದರದಲ್ಲಿ ಕನ್ನಡ ಸಾಹಿತ್ಯದ ಭಾಷೆಯ ಬರಹ ಹಾಗೂ ಕನ್ನಡ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಗಾದೆ ಮಾತುಗಳನ್ನು, ನಾಣ್ಣುಡಿಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ರಚನೆಕಾರ ಶಿವಕೋಟಾಚಾರ್ಯ ಕವಿಯು ಬಳಸಿಕೊಂಡಿದ್ದಾನೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಗದ್ಯ ಕೃತಿ ಎಂದರೆ ಅದು ಒಡ್ಡಾರಾಧನೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಮಾಹಿತಿ ತಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಅದು ಯಾವುದೇ ಪರೀಕ್ಷೆ ಆಗಿರಲಿ, ಆ ಒಂದು ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಅನೇಕ ಪ್ರಥಮಗಳಲ್ಲಿ ಈ ಒಂದಿಷ್ಟು ಪ್ರಶ್ನೆಗಳು ತಮಗೆ ಎದುರಾಗುತ್ತವೆ. ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿಕೊಂಡು ತಾವು ಪರೀಕ್ಷೆಯನ್ನು ಎದುರಿಸಿದರೆ ಆ ಒಂದು ಪರೀಕ್ಷೆ ಅತ್ಯುತ್ತಮವಾಗುತ್ತದೆ. ಮತ್ತಷ್ಟು ಪ್ರಥಮಗಳೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.